ನಿಸ್ವಾರ್ಥ ಭಕ್ತಿಯಿಂದಲೇ ನಿನ್ನ ಪಾದವ ಮುಟ್ಟಿ ಪ್ರಾರ್ಥನೆ ಮಾಡುವೆ. ಭಕ್ತಿಯಿಂದಲೇ ನಿನ್ನ ಪಾದವ ಮುಟ್ಟಿ ಪ್ರಾರ್ಥನೆ ಮಾಡುವೆ. ಭಕ್ಷಗಳ ತಂದರ್ಪಿಸುತ್ತಾ ಪುಷ್ಪ ಪೂಜೆಯ ಮಾಡುವೆ. ಪಾಹಿ ಗಜಮುಖ ಪಾಹಿ ಸುಮುಖ ಪಾಹಿ ಸಿದ್ಧಿ ವಿನಾಯಕ ಪಾಹಿ ಸುರಗಣ ನಾಯಕ ಪಾಹಿ ಸುರಗಣ ನಾಯಕ ಪಾಹಿ ಸುರಗಣ ನಾಯಕ. ಸ್ವಾಗತಿಸಿ ಈ ಕಾರ್ಯಕ್ರಮದ ಆರಂಭವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮಹಾನಗರ ಪಾಲಿಕೆ ವತಿಯಿಂದ ಕಳೆದ ಹಲವು ವರ್ಷಗಳಿಂದ ಅದ್ದೂರಿಯ ದಸರಾವನ್ನು ಆಚರಿಸ್ತಾ ಬರ್ತಾ ಇದ್ದಾರೆ. ಆ ದಸರಾ ಪರಂಪರೆಯ ಭಾಗವಾಗಿ ಕಳೆದ ವರ್ಷದಿಂದ ಪತ್ರಿಕಾ ದಸರಾವನ್ನು ಆರಂಭ ಮಾಡಲಾಗಿದೆ. ಈ ಪತ್ರಿಕಾ ಕ್ಷೇತ್ರದ ಬಗ್ಗೆ ಸಮಾಜದಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ, ಜೊತೆಗೆ ನಮ್ಮ ಪತ್ರಿಕಾ ವಲಯದಲ್ಲಿ ಕೆಲವು ಅವರ ಒಂದು ಪ್ರತಿಭೆಯನ್ನ ಒಂದು ತೋರಿಸ್ತಕ್ಕಂಥ ಒಂದು ಕೆಲಸ ಆಗಲಿ, ಒಂದು ಎಂಟರ್ಟೈನ್ಮೆಂಟ್ ಆಗಲಿ ಅನ್ನೋ ಕಾರಣಕ್ಕೆ ಪತ್ರಿಕಾ ದಸರಾವನ್ನು ಆರಂಭ ಮಾಡಲಾಗಿದೆ. ಈ ಪತ್ರಿಕೆಯ ಒಂದು ಪರಂಪರಾ ಫಲಕವನ್ನ ಉದ್ಘಾಟನೆ ಕಾರ್ಯಕ್ರಮ ಇಂದು ನಡೀತಾ ಇದೆ. ಮುಖ್ಯವಾಗಿ ಕೆಲಸ ಮಾಡಲಾಗಿದೆ. ಆ ಕೆಲಸವನ್ನ ನಮ್ಮ ಹಿರಿಯ ಇಬ್ರು ಸಂಪಾದಕರು ನಡೆಸಿಕೊಟ್ಟಿದ್ದಾರೆ.
ಮುಖ್ಯವಾಗಿ ವಿಶೇಷ ಅಂದರೆ ಪತ್ರಕರ್ತರಿಗೂ ಹಾಗೂ ಅವರ ಸಿಬ್ಬಂದಿ ಹಾಗೂ ಅವರ ಕುಟುಂಬದವರಿಗೆ ಬೇರೆ ಬೇರೆ ಸ್ಪರ್ಧೆಗಳನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆ ಸ್ಪರ್ಧೆಯನ್ನು ಉದ್ಘಾಟನೆ ತೊಂದರೆಗಳನ್ನು ಅನುಭವಿಸಿದ್ದಾರೆ. ಅವೆಲ್ಲವೂ ಕೂಡ ನಮ್ಮ ಪಟ್ಟಣದಲ್ಲಿ ಹಾದು ಹೋಯಿತು. ಶಿವಮೊಗ್ಗ ಜಿಲ್ಲೆಗೆ ಜರ್ನಲಿಸಂನಲ್ಲಿ ಮೊಟ್ಟ ಮೊದಲು ಅದನ್ನು ಅಭ್ಯಾಸ ಮಾಡಿ ಬಂದಂಥವರು ಮಲ್ಲಾರಾಧ್ಯರು. ಆ ಮಲ್ಲಾರಾಧ್ಯರು ಈ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿದ್ದಂಥವರು. ಆ ತಲೆಮಾರಿನಿಂದ ಹಿಡಿದು ಈಗಿನ ತಲೆಮಾರಿನವರೆಗೆ ಸಾಕಷ್ಟು ಬಹಳ ದೊಡ್ಡ ಪರಂಪರೆನೇ ಹರಿದು ಬಂದಿದೆ. ಚಂದ್ರಕಾಂತ್ ಅವರು ಜ್ಞಾಪಿಸ್ಕೊಳ್ತಾ ಇದ್ರು ನಮ್ಮ ಹಿರಿಯ ತಲೆಮಾರಿನ ಜಡೆ ಗೋಪಿನಾಥ್ರವರಿರ್ಬೋದು, ನಮ್ಮ ಶಶಿಕುಮಾರ್ ಅವರ ತಂದೆ ಗುಡಿಸ್ವಾಮಪ್ಪ ಇರ್ಬೋದು, ನಂಜುಂಡ ಶಾಸ್ತ್ರಿಗಳಿರ್ಬೋದು, ಸುಬ್ರಹ್ಮಣ್ಯಂ ಇರ್ಬೋದು. ಇವರೆಲ್ಲರೂ ಹಾಕಿಕೊಟ್ಟಂತಹ ಒಂದು ಭದ್ರ ಬುನಾದಿ ಏನಿದೆ ಇವತ್ತು ಈ ಸಂಘ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಹಾಗಾಗಿ ಅವರ ಹೆಸರುಗಳನ್ನು ನಾವು ಮುದ್ರಿಸುವಾಗ ಮತ್ತು ಅವರ ಛಾಯಾಚಿತ್ರಗಳನ್ನು ಸಂಗ್ರಹಿಸುವಾಗ ನಿಜಕ್ಕೂ ಕೂಡ ನಾವು ಒಂದು ಭಾವನಾತ್ಮಕವಾಗಿ ಈ ಸಂಘದೊಂದಿಗೆ ನಾವು ಹೆಚ್ಚು ಆಪ್ತವಾಗುವಂತಹ ಒಂದು ಸಂದರ್ಭ ನಮಗೆ ಬಂದಿದೆ. ಮಾನ್ಯ ರಾಜೇಶ್ ಕಾಮತ್ ಅವರು ಉದ್ಘಾಟನೆಯನ್ನು ನಡೆಸ್ತಾ ಇದ್ದಾರೆ. ಮೊದಲಿಗೆ ನಮ್ಮ ಈ ಒಂದು ಸಂಘದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳ ಅದು ಕಾರ್ಯನಿರತ ಪತ್ರಕರ್ತನ ಹಿತಾಸಕ್ತಿಯನ್ನು ಶಿವಮೊಗ್ಗದಲ್ಲಿ ಆರಂಭ ಮಾಡಬೇಕು ಅನ್ನೋ ತೀರ್ಮಾನಕ್ಕೆ ಮಲ್ಲಾರಾಧ್ಯರು ಬಂದರು. ಆ ಕೈಯಲ್ಲಿ ಅಧ್ಯಕ್ಷರಾಗಿ ಸರ್ವಾನು ಮತದಿಂದ ಎಚ್.ಎಲ್. ಮಲ್ಲಾರಾಧ್ಯ ಅವರು ಅವಿರೋಧವಾಗಿ ಆಯ್ಕೆ ಮಾಡಿದರು. ಅವರನ್ನು ಸೇರಿಸುವಾಗ ಒಟ್ಟಿಗೆ ಒಂದ್ಸರಿ ನೋಡಿ, ಅವರು ಪತ್ರಿಕಾ ಕ್ಷೇತ್ರಕ್ಕೆ ಶಕ್ತಿ ಕೊಟ್ಟಂತ ಕಲಾವಿದರವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅವರು ನೆನಪು ಮಾಡ್ಕೋಬೋದ ನೀವು. ಕಾಟಮಿಸ್ಕೊಂಡು ತುಂಬಾ ಜನ ಇದ್ದಾರೆ. ಅವರು ನೀವು ಅರ್ಧ ಪೇಜ್ ಬರೆಯೋದ್ರೊಳಗಡೆ ಚಿತ್ರ ಬರೆದು ಆ ಸಂದೇಶ ಕಳಿಸ್ಬಿಡ್ತಾರೆ. ರಾಮಧ್ಯಾನಿ, ಹಿಂದೆ ನಂಜುಂಡಿ, ಇದು ಬಹಳ ಜನ ಶಿವಮೊಗ್ಗದಲ್ಲಿ ಇದ್ದವರು ಇದ್ದಾರೆ. ಈಗ ಬೇರೆ ಬೇರೆ ಕಡೆ ಬೆಂಗಳೂರಲ್ಲಿ ಇದ್ದಾರೆ ಈಗ ಅಲ್ವಾ. ರಾಮಧ್ಯಾನಿ ಶಿವಮೊಗ್ಗದಲ್ಲೇ ಇದ್ದಾರೆ. ಸೊ ಈ ತರ ರಾಜ್ಯದಲ್ಲಿ ಎಷ್ಟು ಜನ ಇದ್ದಾರೆ ಐಡೆಂಟಿಫೈ ಮಾಡಿ ಕರೀರಿ. ಇವತ್ತಿನ ಯುವಕರಿಗೆ ಅದರ ಬಗ್ಗೆ ಏನಾದ್ರು ತಿಳಿಸ್ಕೊಡ್ಬೋದ, ಕಲಿಸ್ಕೊಡ್ಬೋದ? ಈ ಥರದ ಒಂದಷ್ಟು ಸಂಗತಿಗಳಾದರೆ ಆ ಕಾರ್ಯ ಉಳಿಯುತ್ತೆ ಅಂತ ನಾನು ಹೇಳೋದು. ಅದು ಎಲ್ಲಿಗೂ ಎಂಡ್ ಆಗಬಾರ್ದು. ಇವತ್ತಿನ ಪರಿಸ್ಥಿತಿ ಬೇರೆ ಇದೆ. ಇವತ್ತಿನ ಬದಲಾದ ಪರಿಸ್ಥಿತಿ ಒಳಗಡೆ ಎಲ್ಲ ಪೆನ್ನು ಹಿಡ್ಕೊಂಡೇನೋ ಬರೀತಾರೆ ಅಂತಿಲ್ಲ ಕೆಲವರು ಅಲ್ವಾ. ಎಲ್ಲದನ್ನು ಡಿಜಿಟಲ್ ಅಲ್ಲಿ ಮಾಡಿಬಿಡ್ತಾರೆ. ಅದು ಮುಂಚೆ ಇದ್ದಂಥ ಕ್ರಿಯೇಟಿವಿಟಿ ಇದ್ದಲ್ಲ, ಅದು ನಮಗೆ ನಾವೇ ಕಳ್ಕೊಂಡ್ಬಿಡ್ತಿದ್ದೇವೆ ಒಂದು ಸೆಕ್ಷನ್ ಆಗಿ.